ಹಾಯ್ ಫ್ರೆಂಡ್ಸ್, ಮೋಟರಿಸಂ ಕಡೆಯಿಂದ ಡೇ 3 ಆಫ್ ಟಿಪ್ಸ್ ಅಂಡ್ ಇನ್ಫಾರ್ಮೇಶನ್ ಬಗ್ಗೆ ಏನಂದ್ರೆ ಆ, ತುಂಬಾ ಜನ ಗಾಡಿ ಮಳೆಯಲ್ಲಿ ಗಾಡಿ ಓಡಿಸುವಾಗ ಇಲ್ಲ ಗಾಡಿ ವಾಷಿಂಗ್ ಮಾಡುವಾಗ ಬಂದ್ಬಿಟ್ಟು ಮಿಸ್ಫೈರ್ ಆಗ್ತಾ ಇದೆ. ಗಾಡಿ ಸ್ಟಾರ್ಟ್ ಆಗಲ್ಲ. ವಾಷಿಂಗ್ ಆದ್ಮೇಲೆ ಸ್ವಲ್ಪ ಮಳೆ ಎಲ್ಲ ಗಾಡಿ ಓಡಿಸಾದ್ಮೇಲೆ ಗಾಡಿ ಸ್ಟಾರ್ಟ್ ಆಗಲ್ಲ. ತುಂಬಾ ಲ್ಯಾಗ್ ಆಗ್ತಾ ಇದೆ. ಹೀಟ್ ಆದ್ಮೇಲೆ ಬಂದ್ಬಿಟ್ಟು ನಿಮ್ಗೆ ಫುಲ್ ರೇವ್ ಆಗ್ತಾ ಇರೋದು ಅಂತ ಹೇಳ್ತಾರೆ. ಅದ್ ಏನಕ್ಕೆ ಬರೋದಂದ್ರೆ ಪ್ರಾಬ್ಲಮ್ ಮೇನ್ ಆಗಿ ನೋಡ್ಬೇಕಾಗಿರೋದು ಬಂದ್ಬಿಟ್ಟು ನೀವು ಇಲ್ಲಿ ಪ್ಲಗ್ ಅಡಾಪ್ಟರ್ ಬರುತ್ತೆ. ಈ ಪ್ಲಗ್ ಅಡಾಪ್ಟರ್ ಬಂದ್ಬಿಟ್ಟು ಸ್ಪಾರ್ಕ್ ಪ್ಲಗ್ ಇರುತ್ತೆ ಇದೊಳಗಡೆ. ಸ್ಪಾರ್ಕ್ ಪ್ಲಗ್ ಅಡಾಪ್ಟರ್ ಬಂದ್ಬಿಟ್ಟು ಇಲ್ಲಿ ಕ್ಯಾಪ್ ಒಂದ್ ಬರುತ್ತೆ. ಕ್ಯಾಪ್ ಇಲ್ಲ ಅಂದ್ರೆ ನಿಮ್ಗೆ ನೀರ್ ಹೋಗೋದು ತುಂಬಾ ಚಾನ್ಸಸ್ ಇದೆ ಒಳಗಡೆ. ಸೊ ನೀರ್ ಹೋಗಿ ತುಂಬ್ಕೊಂಡ್ರೇನು ಪ್ಲಗ್ ಅಲ್ಲಿ ಕರೆಂಟ್ ಪಾಸ್ ಆಗುವಾಗ ಕರೆಕ್ಟ್ ಆಗಿ ಪಾಸ್ ಆಗಲ್ಲ ಕರೆಂಟು. ಅವಾಗ್ಲೇ ಮಿಸ್ಫೈರಿಂಗ್ ಬರೋದು. ಅದ್ ಹೆಂಗೆ ಅಂದ್ರೆ ಈ ತರ ಒಂದು ರಬ್ಬರ್ ತರ ಬರುತ್ತೆ, ಇದು ಕೊಟ್ಟಿರ್ತಾರೆ ನೋಡ್ರಿ. KTM ಸೀರೀಸ್ ಎಲ್ಲಾ ಗಾಡಿಯಲ್ಲೂ ಬಂದ್ಬಿಟ್ಟು ಈ ತರ ರಬ್ಬರ್ ಕೊಟ್ಟಿರ್ತಾರೆ. ಎಲ್ಲಾ ಗಾಡಿಯಲ್ಲೂ ಕೊಟ್ಟಿರ್ತಾರೆ, ಬಟ್ KTM ಸೀರೀಸ್ ಅಲ್ಲಿ ಹಿಂಗ್ ಬರುತ್ತೆ. ಹೋಗಿದ ತಕ್ಷಣ ನೀರ್ ತುಂಬ್ಕೊಂಡ್ಬಿಡುತ್ತೆ. ಅದಕ್ಕೆ ಈ ತರ ರಬ್ಬರ್ ಕುತ್ಕೊಳ್ಳುತ್ತೆ ಒಳಗಡೆ. ಸೊ ಅವಾಗ ಗಾಡಿ ಓಡ್ಸುವಾಗ, ಮನೇಲಿ ಓಡ್ಸುವಾಗ ಇಲ್ಲ ವಾಷಿಂಗ್ ಮಾಡುವಾಗ ನಿಮ್ಗೆ ಒಳಗಡೆ ನೀರು ಹೋಗಲ್ಲ. ನೀರು ಹೋದ್ರೆ ಅದು ಆಚೆ ಬರಕ್ಕೂ ಇನ್ನೊಂದು ದಾರಿ ಐತೆ ನೋಡ್ರಿ. ತುಂಬಾ ಜನ ನೋಟಿಸ್ ಮಾಡಿರಲ್ಲ ಇದು ಹೋಲ್ಸ್ ನ. ಈ ಹೋಲ್ಸ್ ಏನಂದ್ರೆ ಆಚೆ ಒಳಗಡೆ ಪ್ಲಗ್ ಒಳಗಡೆ ನೀರ್ ಏನಾದ್ರು ಹೋದ್ರೆ ಆಚೆ ಬರಕ್ಕೆ ಹೋಲ್ಸ್ ಇರೋದು ನೋಡಿ. ಇವಾಗ ನೀರ್ ಹಾಕಿ ತೋರಿಸ್ತೀನಿ. ಈ ತರ ನೀರ್ ಆಚೆ ಬಂದ್ಬಿಡುತ್ತೆ. ಈ ತರ ಆಚೆ ಬಂದಿಲ್ಲ ಅಂದ್ರೇನು ನಿಮ್ಗೆ ಪ್ರಾಬ್ಲಮ್. ಗಾಡಿ ಎಷ್ಟು ಹೊತ್ತು ಅದಲ್ಲಿ ನೀರು ಇರುತ್ತೋ ಅವಾಗೆಲ್ಲ ಕರೆಂಟ್ ಪಾಸ್ ಆಗ ಗಾಡಿ ಓಡಿಸಾಗ ಬಂದ್ಬಿಟ್ಟು ನಿಮ್ಗೆ ಮಿಸ್ಫೈರ್ ಆಗ್ತಾನೆ ಇರುತ್ತೆ. ಅದನ್ನ ಹಂಗೆ ಇಲ್ಲಿ ಒಂದು ಏನಾದ್ರು ತುಂಬ್ಕೊಂಡಿದ್ರೆ ನಿಮ್ಗೆ ಏನಾದ್ರು ಮಿಸ್ಫೈರ್ ಇದ್ರೆ ಇದ್ರಲ್ಲಿ ಒಂದ್ಸರಿ ಯಾವ್ದಾದ್ರು ಈ ತರ ಕಬ್ನ ಪೀಸ್ ಎತ್ಕೊಂಡು ಇದ್ರೊಳಗಡೆ ಹಾಕ್ ನೋಡಿ. ಗಲೀಜ್ ಏನಾದ್ರು ಇಲ್ಲಾದ್ರೆ ಅದ್ರೊಳಗಡೆ ಏನಾದ್ರು ಡಸ್ಟ್ ಏನಾದ್ರು ಫುಲ್ ಒಳಗಡೆ ತುಂಬ್ಕೊಂಡಿದ್ರೇನು ನಿಮ್ಗೆ ಬಂದ್ಬಿಟ್ಟು ಆಚೆ ಬರಲ್ಲ, ನೀರ್ ಅದಲ್ಲೇ ಇರುತ್ತೆ. ಸೊ ಇದೇ ತರ ಯೂಸ್ಫುಲ್ ಕಂಟೆಂಟ್ಗೆ, ಯೂಸ್ಫುಲ್ ಟಿಪ್ಸ್ ಅಂಡ್ ಇನ್ಫಾರ್ಮೇಶನ್ ತಿಳಿಬೇಕಂದ್ರೆ ಮೋಟರಿಸಂ ಪೇಜ್ ನ ಫಾಲೋ ಮಾಡಿ. ಇದೇ ಮರಿದಿರ ನಿಮ್ ಬೈಕರ್ ಫ್ರೆಂಡ್ ಅನ್ನು ಇದು ವಿಡಿಯೋ ಟ್ಯಾಗ್ ಮಾಡಿ. ಥ್ಯಾಂಕ್ ಯು, ಬಾಯ್.